ಹೂಡಿಕೆ ಮಾಡೋಕೆ ಬಯಸೋರು ಹೆಚ್ಚಾಗಿ ತಮ್ಮ ಹಣವನ್ನ ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡ್ತಾರೆ. ಆದ್ರೆ ಅಪಾಯ ಬೇಡ ಅಂತ ಅಂದ್ಕೊಳ್ಳೋರು ತಮ್ಮ ಹಣವನ್ನ ಸ್ಥಿರ ಠೇವಣಿಗಳಲ್ಲಿ ಇಡೋಕೆ ಬಯಸ್ತಾರೆ. ಆದ್ರೆ ಎಫ್ಡಿಗಳ ಮೇಲಿನ ಲಾಭ ಉತ್ತಮವಾಗಿಲ್ಲ. ಆದ್ರಿಂದ ಎಫ್ಡಿಗಳಿಗಿಂತ ಹೆಚ್ಚಿನ ಸ್ಥಿರ ಆದಾಯವನ್ನ ಗಳಿಸೋಕೆ ಬಯಸೋರಿಗೆ ಉತ್ತಮ ಅಂತಂದ್ರೆ ಸರ್ಕಾರಿ ಬಾಂಡ್ಗಳು. ಹೂಡಿಕೆ ಆಯ್ಕೆಯಾಗಿ ಸರ್ಕಾರಿ ಬಾಂಡ್ಗಳು ಸುರಕ್ಷಿತ ಮಾತ್ರವಲ್ಲ, ಸ್ವಲ್ಪ ಸಮಯದವರೆಗೆ ಸ್ಥಿರ ಲಾಭವನ್ನು ಕೂಡ ನೀಡುತ್ತೆ. ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುವಾಗ ಏನ್ ಮಾಡಬೇಕು ಮತ್ತು ಏನ್ ಮಾಡಬಾರದು ಅನ್ನೋದರ ಮಾಹಿತಿ ಈ ವರದಿಯಲ್ಲಿದೆ. ಬಾಂಡ್ ಅಂದ್ರೆ ಸಾಲಕ್ಕೆ ಬದಲಾಗಿ ನೀಡಲಾಗುವ ಒಂದು ರೀತಿಯ ಖಾತ್ರಿ. ದೀರ್ಘಾವಧಿಯಲ್ಲಿ ನಿಶ್ಚಿತ ಠೇವಣಿ ಇಡೋಕೆ ಬಯಸೋರು ಬಾಂಡ್ಗಳ ಆಯ್ಕೆಯನ್ನ ಖಂಡಿತವಾಗಿಯೂ ಒಮ್ಮೆ ಅನ್ವೇಷಿಸಬೇಕು ಅಂತ ಹಣಕಾಸು ತಜ್ಞರು ಸಲಹೆ ನೀಡ್ತಾರೆ. ಬೇರೆಯದ್ದಕ್ಕೆ ಹೋಲಿಸಿದ್ರೆ ಇದರಿಂದ ಉತ್ತಮ ಆದಾಯ ಪಡೆಯಬಹುದು. ಮುಖ್ಯವಾಗಿ ಎರಡು ರೀತಿಯ ಬಾಂಡ್ಗಳಿವೆ. ಒಂದು ಸರ್ಕಾರಿ ಬಾಂಡ್ಗಳು ಮತ್ತು ಇನ್ನೊಂದು ಕಾರ್ಪೊರೇಟ್ ಬಾಂಡ್ಗಳು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ನೀಡುವ ಬಾಂಡ್ಗಳು ಸರ್ಕಾರಿ ಬಾಂಡ್ಗಳಾದ್ರೆ, ಕಂಪನಿಗಳು ನೀಡುವ ಬಾಂಡ್ಗಳು ಕಾರ್ಪೊರೇಟ್ ಬಾಂಡ್ಗಳಾಗಿವೆ. ಸರ್ಕಾರಿ ಬಾಂಡ್ಗಳನ್ನ ಅತ್ಯಂತ ಸುರಕ್ಷಿತ ಅಂತ ಪರಿಗಣಿಸಲಾಗುತ್ತೆ. ಅದಕ್ಕೆ 5 ಕಾರಣಗಳಿವೆ. ಮೊದಲನೇದು, ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ, ಯಾಕಂದ್ರೆ ಇದರಲ್ಲಿನ ಹೂಡಿಕೆಗೆ ಸರ್ಕಾರವೇ ಖಾತ್ರಿ ನೀಡುತ್ತೆ. ಎರಡನೇದು, ಸ್ಥಿರ ಬಡ್ಡಿ ಸಿಗತ್ತೆ. ಮೂರನೇದು, ಯಾವುದೇ ಸಮಯದಲ್ಲಿ ನಗದು ಅಗತ್ಯ ಇದ್ದಲ್ಲಿ ಸರ್ಕಾರಿ ಭದ್ರತೆಗಳು ಅಂದ್ರೆ ಜಿಸೆಕ್ ಗಳನ್ನ ಸುಲಭವಾಗಿ ಖರೀದಿ ಮಾಡಬಹುದು ಅಥವಾ ಮಾರಾಟ ಮಾಡಬಹುದು. ನಾಲ್ಕನೇದು, ಜಿಸೆಕ್ ಅನ್ನ ಮೇಲಾಧಾರವಾಗಿ ಬಳಸುವ ಮೂಲಕನೂ ಸಾಲಗಳನ್ನ ಸಂಗ್ರಹಿಸಬಹುದು. ಐದನೇದು, ವ್ಯಾಪಾರದ ಸೆಟ್ಲ್ಮೆಂಟ್ ವ್ಯವಸ್ಥೆ ಬಹಳ ಸುಲಭ. ಅರ್ಜಿ ಸಲ್ಲಿಸಿದ ಮರುದಿನವೇ ಹಣ ಸಂದಾಯ ಆಗತ್ತೆ. ಸರ್ಕಾರಿ ಬಾಂಡ್ಗಳು ಅಂದ್ರೆ ಸರ್ಕಾರಿ ಭದ್ರತೆಗಳು ಮುಖ್ಯವಾಗಿ 3 ವಿಧಗಳಲ್ಲಿರುತ್ತೆ. ಮೊದಲನೇದು ಖಜಾನೆ ಬಿಲ್ಗಳು, ಎರಡನೇದು ದಿನಾಂಕ ನಮೂದಿತ ಸರ್ಕಾರಿ ಭದ್ರತೆಗಳು, ಮೂರನೇದು ರಾಜ್ಯ ಅಭಿವೃದ್ಧಿ ಬಾಂಡ್ಗಳು. ಖಜಾನೆ ಬಿಲ್ಗಳನ್ನ ಟಿ ಬಿಲ್ಗಳು ಅಂತಾನೂ ಕರೀತಾರೆ. ಇವುಗಳನ್ನ ಭಾರತ ಸರ್ಕಾರದ ಪರವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊರಡಿಸುತ್ತೆ. ಟಿ ಬಿಲ್ಗಳನ್ನ 3 ಅವಧಿಗಳಿಗೆ ನೀಡಲಾಗುತ್ತೆ: 91 ದಿನಗಳು, 182 ದಿನ ಮತ್ತು 364 ದಿನಗಳಿಗೆ. ಟಿ ಬಿಲ್ಗಳು ಶೂನ್ಯ ಕೂಪನ್ ಸೆಕ್ಯೂರಿಟಿಗಳಾಗಿವೆ. ಬಾಂಡ್ಗಳ ಮೇಲೆ ಪಡೆಯುವ ಬಡ್ಡಿಯನ್ನ ಕೂಪನ್ ಅಂತ ಕರೆಯಲಾಗುತ್ತೆ. ಮತ್ತು ಶೂನ್ಯ ಕೂಪನ್ ಅಂತಂದ್ರೆ ಇವುಗಳ ಮೇಲೆ ಯಾವುದೇ ಬಡ್ಡಿಯನ್ನ ನೀಡಲಾಗೋದಿಲ್ಲ. ಹಾಗಾದ್ರೆ ಹಣವನ್ನ ಹೂಡಿಕೆ ಮಾಡೋದ್ರಿಂದ ಏನ್ ಪ್ರಯೋಜನ? ವಾಸ್ತವವಾಗಿ ಈ ಬಾಂಡ್ಗಳನ್ನ ಅವುಗಳ ಮುಖಬೆಲೆಗಿಂತ ಕಡಿಮೆ ಬೆಲೆಗೆ ನೀಡಲಾಗುತ್ತೆ ಮತ್ತು ಮುಖಬೆಲೆಗೆ ಮಾರಾಟ ಮಾಡಲಾಗುತ್ತೆ ಅಥವಾ ಮರಳಿ ಖರೀದಿಸಲಾಗುತ್ತೆ. ಮುಖಬೆಲೆ ಅಂತಂದ್ರೆ ಅದರ ಮೂಲ ಬೆಲೆ. ಉದಾಹರಣೆಗೆ 91 ದಿನಗಳ ಟಿ ಬಿಲ್ ಮುಖಬೆಲೆ 100 ರೂಪಾಯಿ ಇದ್ರೆ ಅದನ್ನ 98 ರೂಪಾಯಿಗೆ ನೀಡಲಾಗುತ್ತೆ, ಅಂದ್ರೆ 2 ರೂಪಾಯಿ ರಿಯಾಯಿತಿ. ಮುಕ್ತಾಯದ ನಂತರ ಬಡ್ಡಿಯನ್ನ ಲೆಕ್ಕಾಚಾರ ಮಾಡೋಕೆ ಒಂದು ಸೂತ್ರ ಇದೆ. ಅದನ್ನ ಮುಖಬೆಲೆಯ ಮೇಲೆ ಲೆಕ್ಕ ಹಾಕಲಾಗುತ್ತೆ. ಲೆಕ್ಕ ಹೇಗೆ ಹಾಕಲಾಗುತ್ತೆ ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಲಾಭ ಅಂದ್ರೆ ಆದಾಯ ಮತ್ತು ಹೂಡಿಕೆ ಮೌಲ್ಯ ಇಂಟು 100. 90 ದಿನಗಳ 100 ರೂಪಾಯಿ ಮುಖಬೆಲೆಯ ಟಿ ಬಿಲ್ ವಿತರಣೆ ಬೆಲೆ 98 ರೂಪಾಯಿ ಆಗಿದ್ರೆ ಎಷ್ಟು ಲಾಭ ಬರುತ್ತೆ ಅಂತ ನೋಡಿದ್ರೆ ಲಾಭ 198. 98 ಇಂಟು 365 ಬಾರ್ 91 ಇಂಟು 100 = ಶೇಕಡ 8.19. ಒಟ್ಟು 8.19ರಷ್ಟು ಶೇಕಡ ಲಾಭ ಸಿಗತ್ತೆ. ಹಾಗಾದ್ರೆ ಈ ಬಡ್ಡಿಯನ್ನ ಯಾವ ಆಧಾರದ ಮೇಲೆ ಪಡೆಯಲಾಗ್ತಿದೆ? ವಾಸ್ತವವಾಗಿ ಕೂಪನ್ ದರವನ್ನ ಆರಂಭದಲ್ಲಿ ಘೋಷಣೆ ಮಾಡಲಾಗುತ್ತೆ, ಆದ್ರೆ ಲಾಭವನ್ನ ಬಾಂಡ್ನ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ ಬೆಲೆಯ ಮೇಲೆ ಲೆಕ್ಕ ಹಾಕಲಾಗುತ್ತೆ. ಟಿ ಬಿಲ್ಗಳನ್ನ ಪ್ರತಿ ಬುಧವಾರ ನೀಡಲಾಗುತ್ತೆ. ಟಿ ಬಿಲ್ಗಳನ್ನ ಖರೀದಿ ಮಾಡೋಕೆ ಕನಿಷ್ಠ ಹೂಡಿಕೆ ಮಿತಿ 25,000. ಆರ್ಡರ್ ಮಾಡಿದ ಮರುದಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಅವಧಿ ಮುಗಿಯುವ ಮೊದಲು ಮಾರಾಟ ಮಾಡೋಕೆ ಬಯಸಿದ್ರೆ ನೀವು ಸೆಕೆಂಡರಿ ಮಾರುಕಟ್ಟೆಗೆ ಹೋಗಬೇಕಾಗತ್ತೆ. ಹೂಡಿಕೆದಾರರಲ್ಲಿ ಬಾಂಡ್ಗಳ ವ್ಯಾಪಾರ ನಡೆಯುವ ಮಾರುಕಟ್ಟೆಯನ್ನ ಸೆಕೆಂಡರಿ ಮಾರುಕಟ್ಟೆ ಅಂತ ಕರೆಯಲಾಗುತ್ತೆ. ಅಂದ್ರೆ ಇಲ್ಲಿ ಹೂಡಿಕೆದಾರರು ಬಾಂಡ್ಗಳನ್ನ ನೀಡೋರ ಯಾವುದೇ ಹಸ್ತಕ್ಷೇಪ ಇಲ್ಲದೆ ಸ್ವತಂತ್ರವಾಗಿ ಖರೀದಿ ಮಾಡಬಹುದು ಮತ್ತು ಮಾರಾಟ ಮಾಡಬಹುದು. ಟಿ ಬಿಲ್ಗಳಿಂದ ಬರುವ ಗಳಿಕೆಯ ಮೇಲೆ ಅಲ್ಪಾವಧಿಯ ಬಂಡವಾಳ ಲಾಭ ತೆರಿಗೆ ವಿಧಿಸಲಾಗುತ್ತೆ. ಯಾವುದೇ ಟಿಡಿಎಸ್ ಕಡಿತಗೊಳಿಸಲಾಗೋದಿಲ್ಲ. ಎರಡನೇದು ಸರ್ಕಾರಿ ಭದ್ರತೆಗಳು. ಈ ಬಾಂಡ್ಗಳನ್ನ 5 ವರ್ಷದಿಂದ 40 ವರ್ಷಗಳ ಅವಧಿಗೆ ನೀಡಲಾಗುತ್ತೆ. ಉದಾಹರಣೆಗೆ 7.27% GS 2028. ಇದು ಶೇಕಡ 7.17 ಕೂಪನ್ ದರ ಹೊಂದಿದೆ, ಅಂದ್ರೆ ಸ್ಥಿರ ಬಡ್ಡಿ ದರ. ವಿತರಣೆಯ ದಿನಾಂಕ 2018 ಜನವರಿ 8 ಮತ್ತು ಮುಕ್ತಾಯದ ದಿನಾಂಕ 2028 ಜನವರಿ 8. ಕೂಪನ್ ಪಾವತಿ ಪ್ರತಿ ಅರ್ಧ ವರ್ಷಕ್ಕೊಮ್ಮೆ ಇರುತ್ತೆ, ಅಂದ್ರೆ ಜುಲೈ 8 ಮತ್ತು ಜನವರಿ 8ರಂದು ಹಣವನ್ನ ಖಾತೆಗೆ ಕಳಿಸಲಾಗುತ್ತೆ. ವಿತರಣೆ ಅಥವಾ ಮಾರಾಟದ ಕನಿಷ್ಠ ಮೊತ್ತ 10,000 ರೂಪಾಯಿಗಳು. ಇವುಗಳಲ್ಲಿನೂ ಹಲವು ವರ್ಗಗಳಿವೆ. ಉದಾಹರಣೆಗೆ ಸ್ಥಿರ ದರದ ಬಾಂಡ್ಗಳು. ಸಂಪೂರ್ಣ ಮುಕ್ತಾಯ ಅವಧಿಗೆ ಬಡ್ಡಿ ದರ ಸ್ಥಿರವಾಗಿರುತ್ತೆ. ಹೆಚ್ಚಾಗಿ ಸರ್ಕಾರ ಬಾಂಡ್ಗಳನ್ನ ಸ್ಥಿರ ದರದಲ್ಲಿ ಮಾತ್ರ ನೀಡಲಾಗುತ್ತೆ. ಎರಡನೇದು ಫ್ಲೋಟಿಂಗ್ ದರದ ಬಾಂಡ್ಗಳು. ಈ ಬಾಂಡ್ಗಳ ಮೇಲಿನ ಬಡ್ಡಿ ದರಗಳನ್ನ ನಿಗದಿತ ಮಧ್ಯಂತರಗಳಲ್ಲಿ ಘೋಷಣೆ ಮಾಡಲಾಗುತ್ತೆ. ಮೂರನೇದು ಬಂಡವಾಳ ಸೂಚ್ಯಂಕ ಬಾಂಡ್ಗಳು. ಈ ಯೋಜನೆಗಳಲ್ಲಿ ಅಸಲು ಮೊತ್ತ ಹಣದುಬ್ಬರ ಸೂಚ್ಯಂಕಕ್ಕೆ ಸಂಬಂಧಪಟ್ಟಿರುತ್ತೆ. ಇದರಲ್ಲಿ ಹಣದುಬ್ಬರ ಮೂಲ ಮೊತ್ತದ ಮೇಲೆ ಪರಿಣಾಮ ಬೀರೋದಿಲ್ಲ, ಯಾಕಂದ್ರೆ ಹಣದುಬ್ಬರಕ್ಕೆ ಅನುಗುಣವಾಗಿ ಹೊಂದಾಣಿಕೆ ಆಗ್ತಾನೆ ಅದು ಇರುತ್ತೆ. ನಾಲ್ಕನೇದು ಹಣದುಬ್ಬರ ಸೂಚ್ಯಂಕ ಬಾಂಡ್ಗಳು. ಈ ಬಾಂಡ್ಗಳಲ್ಲಿ ಮೂಲ ಮತ್ತು ಬಡ್ಡಿ ಎರಡೂ ಹಣದುಬ್ಬರಕ್ಕೆ ಅನುಗುಣವಾಗಿ ಹೊಂದಾಣಿಕೆ ಆಗ್ತಾನೆ ಇರುತ್ತೆ. ಇದಕ್ಕಾಗಿ ಗ್ರಾಹಕ ಬೆಲೆ ಸೂಚ್ಯಂಕ ಅಥವಾ ಸಗಟು ಬೆಲೆ ಸೂಚ್ಯಂಕವನ್ನ ಮಾನದಂಡವಾಗಿ ಬಳಸಲಾಗುತ್ತೆ.
5ನೇದು ಸಾವರಿನ್ ಗೋಲ್ಡ್ ಬಾಂಡ್ಗಳು. ಈ ಬಾಂಡ್ಗಳಲ್ಲಿನ ಅಸಲು ಚಿನ್ನದ ಬೆಲೆಗಳಿಗೆ ಸಂಬಂಧಿಸಿದೆ. ಅಂದ್ರೆ ಚಿನ್ನದ ಬೆಲೆ ಹೆಚ್ಚಾದಂತೆ ಹಣದ ಮೌಲ್ಯವೂ ಹೆಚ್ಚಾಗುತ್ತೆ. ಅದರೊಂದಿಗೆ ನಡುವಿನ ಅವಧಿಗೆ ಬಡ್ಡಿಯನ್ನ ಪಡಿತಾನೆ ಇರಬಹುದು. ಆದರೆ ಸರ್ಕಾರ ಈಗ ಈ ಯೋಜನೆಯನ್ನ ಸ್ಥಗಿತಗೊಳಿಸಿದೆ. ಈಗಾಗಲೇ ಈ ಬಾಂಡ್ಗಳನ್ನ ಹೊಂದಿರೋರು ಅವುಗಳನ್ನ ಸೆಕೆಂಡರಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಅಥವಾ ಖರೀದಿ ಮಾಡಬಹುದು. 6ನೇದು ಕಾಲ್ ಪುಟ್ ಆಯ್ಕೆಯೊಂದಿಗಿನ ಬಾಂಡ್ಗಳು. ಇಂತಹ ಬಾಂಡ್ಗಳಲ್ಲಿ ನೀಡೋರು ಮರು ಖರೀದಿ ಮಾಡುವ ಆಯ್ಕೆಯನ್ನ ಹೊಂದಿರ್ತಾರೆ ಮತ್ತು ಖರೀದಿದಾರ ಬಾಂಡ್ಗಳನ್ನ ಮರಳಿ ಮಾರಾಟ ಮಾಡುವ ಹಕ್ಕನ್ನ ಹೊಂದಿರ್ತಾನೆ. ಈ ಬಾಂಡ್ಗಳನ್ನ ಪ್ರತಿ ಶುಕ್ರವಾರ ನೀಡಲಾಗುತ್ತೆ. ಹೂಡಿಕೆದಾರರು 10,000 ರೂಪಾಯಿಗಳಿಂದ 2 ಕೋಟಿ ರೂಪಾಯಿಗಳವರೆಗಿನ ಭದ್ರತೆಗಳನ್ನ ಖರೀದಿ ಮಾಡಬಹುದು. ಆರ್ಡರ್ ಮಾಡಿದ ಮರುದಿನ ಸೆಕ್ಯೂರಿಟಿಗಳು ಖಾತೆಗೆ ಜಮಾ ಆಗುತ್ತೆ. 3ನೇದು ರಾಜ್ಯ ಸರ್ಕಾರಿ ಬಾಂಡ್ಗಳು. ಕೇಂದ್ರ ಸರ್ಕಾರದಂತೆಯೇ ರಾಜ್ಯ ಸರ್ಕಾರಗಳು ಕೂಡ ಮಾರುಕಟ್ಟೆಯಿಂದ ಸಾಲವನ್ನ ಪಡೆಯುತ್ತೆ. ಇವುಗಳನ್ನ SDL ಅಂದ್ರೆ ರಾಜ್ಯ ಅಭಿವೃದ್ಧಿ ಸಾಲಗಳು ಅಂತ ಕರೆಯಲಾಗುತ್ತೆ. ಇವುಗಳ ಮೇಲಿನ ಬಡ್ಡಿಯನ್ನ ಅರ್ಧ ವರ್ಷಕ್ಕೊಮ್ಮೆ ಪಾವತಿ ಮಾಡಲಾಗುತ್ತೆ. ಅವಧಿ ಮುಗಿದ ನಂತರ ಅಸಲನ್ನ ಹಿಂತಿರುಗಿಸಲಾಗುತ್ತೆ. ಈ ಬಾಂಡ್ಗಳನ್ನ ಮೇಲಾಧಾರವಾಗಿಯೂ ಬಳಸಬಹುದು. ಖಜಾನೆ ಬಿಲ್ಗಳಾಗಲಿ ಅಥವಾ ಸರ್ಕಾರಿ ದಿನಾಂಕದ ಭದ್ರತೆಗಳಾಗಲಿ ಅಥವಾ STL ಆಗಿರ್ಲಿ ಎಲ್ಲವನ್ನ RBI ಪ್ರತಿ ವಾರ ನೀಡುತ್ತೆ. ಪ್ರತಿ ವರ್ಷ ಎಷ್ಟು ದಿನಾಂಕಿತ ಸೆಕ್ಯೂರಿಟಿಗಳನ್ನ ನೀಡಬೇಕು ಅನ್ನೋದನ್ನ ಮುಂಚಿತವಾಗಿಯೇ ನಿಗದಿ ಮಾಡಲಾಗುತ್ತೆ. ಆದ್ರೂ ಸರ್ಕಾರ ಬಯಸಿದ್ರೆ ಅವುಗಳಲ್ಲಿ ಬದಲಾವಣೆ ಮಾಡಬಹುದು. ಉದಾಹರಣೆಗೆ ಅದರ ಅವಧಿಯನ್ನ ಕಡಿಮೆ ಮಾಡಬಹುದು ಅಥವಾ ಹೆಚ್ಚಿಸಬಹುದು. ಕೂಪನ್ ದರ ಕೂಡ ಬದಲಾಗಬಹುದು. ಸರ್ಕಾರಕ್ಕೆ ಅದರ ಮೇಲೆ ಸಂಪೂರ್ಣ ಅಧಿಕಾರ ಇದೆ. ಸರ್ಕಾರಿ ಬಾಂಡ್ಗಳನ್ನ ಎಲ್ಲಿಂದ ಖರೀದಿ ಮಾಡಬೇಕು? ಮುಖ್ಯವಾಗಿ 3 ಸ್ಥಳಗಳಿದೆ. ಮೊದಲನೇದು RBIನ ರಿಟೇಲ್ ಡೈರೆಕ್ಟ್ ಪೋರ್ಟಲ್ ಹೊರತಾಗಿ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದಾದ ಒಂದು ಅಪ್ಲಿಕೇಶನ್ ಕೂಡ ಇದೆ. 2ನೇ ಮಾರ್ಗ ಅಂತಂದ್ರೆ ನೇರವಾಗಿ ಸ್ಟಾಕ್ ಎಕ್ಸ್ಚೇಂಜ್ಗಳ ಸಾಲ ವೇದಿಕೆಯಿಂದ ಪಡೆಯುವುದು. ಅವುಗಳು ತಮ್ಮದೇ ಆದ ಅಪ್ಲಿಕೇಶನ್ಗಳನ್ನು ಕೂಡ ಹೊಂದಿವೆ. ಅಲ್ಲಿಂದ ಖಾತೆ ರಚಿಸುವ ಮೂಲಕನೂ ಅರ್ಜಿಯನ್ನ ಸಲ್ಲಿಸಬಹುದು. 3ನೇ ಮಾರ್ಗ ಅಂತಂದ್ರೆ ಬ್ರೋಕರ್ಗಳು. ಕೈಟ್, ಗೋಲ್ಡನ್ ಪೈ, ದಿ ಫಿಕ್ಸೆಡ್ ಇನ್ಕಮ್ ನಂತಹ ಬ್ರೋಕರೇಜ್ ಅಪ್ಲಿಕೇಶನ್ಗಳ ಮೂಲಕ ಖರೀದಿ ಮಾಡಬಹುದು. ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ಯಾವ ಬಾಂಡ್ಗಳು ಅಥವಾ ಖಜಾನೆ ಬಿಲ್ಗಳು ಹೆಚ್ಚು ಸೂಕ್ತ ಅಂತ ಕಂಡುಹಿಡಿಯೋದು ಹೇಗೆ ಅನ್ನೋದು. ಯಾವುದರಲ್ಲಿ ಉತ್ತಮ ಆದಾಯ ಪಡೆಯಬಹುದು? ಯಾವುದೇ ಬಾಂಡ್ನಲ್ಲಿ ಹೂಡಿಕೆ ಮಾಡುವ ಮೊದಲು ಮುಖ್ಯವಾಗಿ 2 ವಿಷಯಗಳನ್ನ ಪರಿಶೀಲಿಸಬೇಕು. ಅದರ ಮುಕ್ತಾಯ ಯಾವಾಗ ಮತ್ತು ಕೂಪನ್ ದರ ಎಷ್ಟು ಅನ್ನೋದು ಬಹಳ ಮುಖ್ಯ. ಮೆಚುರಿಟಿ ಅವಧಿ ಹೆಚ್ಚಾದಷ್ಟು ಅಪಾಯ ಹೆಚ್ಚಾಗುತ್ತೆ. ಯಾಕಂದ್ರೆ ಬಾಂಡ್ ಬೆಲೆಗಳು RBIನ ಪ್ರಮುಖ ಬಡ್ಡಿ ದರಗಳು ಮತ್ತು ಷೇರು ಮಾರುಕಟ್ಟೆಯ ಪರಿಸ್ಥಿತಿಗಳನ್ನ ಅವಲಂಬಿಸಿರುತ್ತೆ. ಅವಧಿ ಹೆಚ್ಚಾದಷ್ಟು ಬಾಂಡ್ ಬೆಲೆಗಳಲ್ಲಿನ ಏರಿಳಿತಗಳ ಅಪಾಯ ಹೆಚ್ಚಾಗುತ್ತೆ. ಅಲ್ಪಾವಧಿಯ ಬಾಂಡ್ಗಳು ಅಂದ್ರೆ 5 ರಿಂದ 10 ವರ್ಷಗಳ ಅವಧಿಯ ಬಾಂಡ್ಗಳನ್ನ ಸುರಕ್ಷಿತ ಅಂತ ಪರಿಗಣಿಸಲಾಗುತ್ತೆ. ನೋಡ್ಕೊಳ್ಬೇಕಾದ 2ನೇ ಪ್ರಮುಖ ವಿಷಯ ಅಂತಂದ್ರೆ ಕೂಪನ್ ದರ ಸ್ಥಿರವಾಗಿರುತ್ತೆ. ಆದ್ರೆ ಬಾಂಡ್ ಬೆಲೆಗಳು ಬದಲಾಗ್ತಾನೆ ಇರುತ್ತೆ. ಮಾರುಕಟ್ಟೆಯ ವಾತಾವರಣ ಅವಲಂಬಿ 100ರ ಬಾಂಡ್ ಅನ್ನ 90 ರೂಪಾಯಿ ಅಥವಾ 110 ರೂಪಾಯಿಗೂ ಮಾರಾಟ ಮಾಡಬಹುದು. ಮಾರುಕಟ್ಟೆ ಪರಿಸ್ಥಿತಿಯ ಬಗ್ಗೆ ಹೂಡಿಕೆದಾರರಲ್ಲಿ ನಿರಾಸೆ ಇದ್ದಾಗ ಇತರ ಹೂಡಿಕೆ ಆಯ್ಕೆಗಳಿಗೆ ಹೋಲಿಸಿದ್ರೆ ಹೆಚ್ಚು ಸ್ಥಿರ ಮತ್ತು ಉತ್ತಮ ಆದಾಯ ಪಡೆಯುವ ಸಾಧ್ಯತೆ ಇರೋದ್ರಿಂದ ಜನ ಬಾಂಡ್ಗಳತ್ತ ಹೋಗ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಬಾಂಡ್ಗಳಿಗೆ ಬೇಡಿಕೆ ಹೆಚ್ಚಾದಾಗ ಬೆಲೆಗಳು ಕೂಡ ಹೆಚ್ಚಾಗುತ್ತೆ. ಆದರೆ ಸರ್ಕಾರದಿಂದ ಪಡೆದ ಬಡ್ಡಿ ಅಂದ್ರೆ ಕೂಪನ್ ಸ್ಥಿರವಾಗಿರುತ್ತೆ. ಅದರಿಂದ ನಿಜವಾದ ಲಾಭ ಹೆಚ್ಚು ಅಥವಾ ಕಡಿಮೆ ಇರಬಹುದು. ಷೇರು ಮಾರುಕಟ್ಟೆಯಲ್ಲಿನ ವಾತಾವರಣ ಸುಧಾರಿಸಿದ್ರೆ ಹೂಡಿಕೆದಾರರು ಅಲ್ಲಿಗೆ ಮರಳೋಕೆ ಶುರು ಮಾಡ್ತಾರೆ. ಆದ್ರಿಂದ ಬಾಂಡ್ಗಳಿಗೆ ಬೇಡಿಕೆ ಕಡಿಮೆಯಾಗುತ್ತೆ, ಬೆಲೆಗಳು ಕೂಡ ಕಡಿಮೆಯಾಗುತ್ತೆ. ಅವುಗಳ ಮೇಲಿನ ನಿಜವಾದ ಆದಾಯನೂ ಹೆಚ್ಚಾಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.